ಅಪ್ಪ ಮಾವ. ಅರೆ ಸಪ್ತಮಿ, ಏನಮ್ಮ? ಏನಿಬ್ರು ಬೀಗ್ರು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಸಪ್ತಮಿ, ಶ್ರೀಮಂತು ನಮ್ಮ ವೆಂಕಟು ಬಗ್ಗೆ ತಪ್ಪಾಗಿ ಮಾತಾಡಿದ್ದಾನೆ. ಅವನು ಆ ಥರ ಮಾತಾಡಬಾರ್ದಾಗಿತ್ತು. ಅವನ ಬದಲು ನಾನೇ ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ. ಮಾವ, ತಪ್ಪು ಮಾಡಿರೋದು ನೀವಲ್ಲ ಅಂದಮೇಲೆ ನೀವ್ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅದು ಅಲ್ಲದೆ ನಿಮ್ಮ ಮಗ ಮಾಡಿರೋ ತಪ್ಪನ ಅಷ್ಟು ಈಸಿಯಾಗಿ ಕ್ಷಮಿಸೋದಕ್ಕಾಗಲ್ಲ. ಹಾಗಲ್ಲ ಸಪ್ತಮಿ. ಕ್ಷಮಿಸಿ ಮಾವ. ಅಲ್ಲಮ್ಮ, ಅವಮಾನ ಆಗಿರೋದು ನನಗೆ. ನಾನೇ ಕ್ಷಮಿಸಿದ್ದೀನಿ. ನೀನ್ ಯಾಕಮ್ಮ ಇಷ್ಟು ಹಠ ಹಿಡಿತಾ ಇದೆಯಾ? ಅಪ್ಪ, ನಿಮಗೆ ಅವಮಾನ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸಿದ್ದೀನಾ? ನಿಮ್ಮ ಅಳಿಯನ್ನು ನನಗೆ ಕ್ಷಮಿಸೋದಕ್ಕಾಗಲ್ಲ. ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ಏನಾಗುತ್ತಂತ ನಾನು ಅವ್ರಿಗೆ ಗೊತ್ತು ಮಾಡಿಸ್ಲೇಬೇಕು. ಸಪ್ತಮಿ, ಮದುವೆ ಕೆಲಸಗಳು ತುಂಬಾ ಇದೆ. ಈ ಟೈಮಲ್ಲಿ ನೀನು ಈ ಥರ ಮಾತಾಡಿದ್ರೆ ಹೇಗಮ್ಮ? ಮಾವ, ಮದುವೆ ಕೆಲಸ ಅದ್ರ ಪಾಡಿಗೆ ಅದು ನಡೀಲಿ. ನಮ್ಮ ಜಗಳನೂ ಕೂಡ ಅದ್ರ ಪಾಡಿಗೆ ಅದು ನಡೆಯುತ್ತೆ ಬಿಡಿ. ನಿಮ್ಮ ಮಗಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ದೆ ಹೊರತು ಮದುವೆ ಮಾಡ್ಕೊಳಲ್ಲ ಅಂತ ಹೇಳಲಿಲ್ಲ. ಈ ಮದುವೆ 100% ನಡೆಯುತ್ತೆ. ಅದ್ರ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ. ಸಪ್ತಮಿ, ನೀನು ಇಷ್ಟ ಹೇಳಿದಿಲ್ಲ ಸಾಕಮ್ಮ. ನೋಡ್ತಾ ಇರೋ ಇನ್ನು ಮುಂದೆ ಮದುವೆ ಕೆಲಸಗಳು ಹೇಗೆ ಸಾಗುತ್ತೆ ಅಂತ. ಸಪ್ತಮಿರ್ ತಂದೆನೇ ಕ್ಷಮಿಸಿದ್ದಾರೆ, ಆದರೆ ಸಪ್ತಮಿ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳ್ತಾ ಇಲ್ಲ, ಒಂದು ಮಾತೂ ಆಡ್ತಿಲ್ಲ. ಅಯ್ಯೋ, ಏನು ಮಾಡೋದು? ಅವಳು ಅವತ್ತೇ ಹೇಳಿದ್ಲು, ಅವರಪ್ಪ ಯಾವತ್ತಿದ್ರು ಫಸ್ಟ್ ಇರೋ ಅಂತೆ, ನಾನು ಯಾವತ್ತಿದ್ರು ಸೆಕೆಂಡ್ ಇರೋ ಅಂತೆ. ಈ ಸೆಕೆಂಡ್ ಇರೋನ್ ಯಾರು ಮಾತಾಡಿಸ್ತಾರೆ? ಆದರೂ ನಾನು ಸುಮ್ಮನೆ ಬಿಟ್ಟರೆ ಇದ್ಯಾಕೋ ಸರಿ ಹೋಗಲ್ಲ. ಹೇಗಾದರೂ ಸಾರಿ ಕೇಳಿ ಪ್ಯಾಚಪ್ ಮಾಡಬೇಕು. ಹೇಗೆ ಪ್ಯಾಚಪ್ ಮಾಡ್ಕೊಳ್ಳೋದು? ಅವಳಿಂತೂ ಕಾಲ್ ಮಾಡಲ್ಲ. ಅವಳು ಕಾಲ್ ಮಾಡಿಲ್ಲ ಅಂದ್ರೇನು, ನಾನೇ ಮಾಡಿದ್ರಾಯ್ತು. ಎಷ್ಟು ಸ್ಪೀಡಾಗಿ ಕಾಲ್ ಮಾಡಿದ್ನೋ ಅಷ್ಟೇ ಸ್ಪೀಡಾಗಿ ಕಟ್ ಮಾಡಿದ್ಲು. ಏನು ಮಾಡಲಿ? ಜಾನ್ವಿ ಕಡೆಯಿಂದ ಮಾತಾಡ್ಸೋಣ. ಒಳ್ಳೆ ಐಡಿಯಾ. ಜಾನ್ವಿ, ಏನಣ್ಣ? ಜಾನ್ವಿ, ಮೊಬೈಲ್ ತಂದಿದ್ಯಾ? ಹ್ಞೂ ತಂದೆ. ಯಾಕಣ್ಣ? ಕುಡಿಲಿ. ಹಾಂ, ಈ ಮೊಬೈಲಿಂದ ಸಪ್ತಮಿಗೆ ಕಾಲ್ ಮಾಡ್ತೀನಿ. ಅವಳು ಫೋನ್ ಏನಾದರೂ ರಿಸೀವ್ ಮಾಡಿದರೆ ನಾನು ಹೇಳೋ ಥರನೇ ಮಾತಾಡಬೇಕು. ಹೋ, ಲವ್ ಬರ್ಡ್ಸ್ ಜಗಳ ಇನ್ನೂ ಮುಂದುವರಿತಾ ಇದೆಯಾ? ಆಯ್ತಾಯ್ತು, ನೀವು ಹೇಳೋ ಥರನೇ ಮಾತಾಡ್ತೀನಿ. ಏನು ಮಾತಾಡಬೇಕು? ಈಗ ನೀನೇನು ಮಾತಾಡಬೇಕು ಅಂತಂದರೆ, ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ವೆರಿ ಗುಡ್ ಗರ್ಲ್. ತಗೋ, ಕಾಲ್ ಮಾಡು. ಏಯ್, ಸ್ಪೀಕರ್ ಹಾಕೆ. ಹಾ. ಜಾನ್ವಿ, ಇವಳೇ ಕಾಲ್ ಮಾಡ್ತಿದ್ದಾಳೆ. ಹಲೋ. ಹಾ ಜಾನ್ವಿ. ಹಲೋ ಅದ್ಕೆ. ಏನ್ ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ? ಹೌದು ಅದ್ಕೆ. ಅದು ಅದ್ಕೆ, ಅಣ್ಣನ್ಗೂ ನಿಮ್ಗೂ ಏನಾದ್ರೂ ಜಗಳ ಆಗಿದ್ಯಾ? ನಾನೇನು ನಿಮ್ಮ ಅಣ್ಣನ ಹತ್ರ ಜಗಳ ಆಡಿಲ್ಲ. ನಿಮ್ಮ ಅಣ್ಣನೇ ನನ್ನ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋಗಿರೋದು. ಸರಿ, ನೀನ್ ಆ ವಿಷಯ ಯಾಕೆ ಮಾತಾಡ್ತಿದ್ಯಾ? ಯಾಕೆ, ಏನಾಯ್ತು?
ಅದು ಅದಕ್ಕೆ ಅಣ್ಣ ತುಂಬಾ ಅಪ್ಸೆಟ್ ಆಗಿದ್ದಾರೆ.